ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇಣುಕಾಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ಕೊಡ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗಕ್ಕೆ ಪರಮೇಶ್ವರ್ ತೆರಳುತ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಇಡೀ ಕೇಸ್ನಲ್ಲಿ ಸರ್ಕಾರದ ಪಾತ್ರವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಯಾವ ಆಮಿಷಕ್ಕೆ, ಯಾರ ಒತ್ತಡಕ್ಕೆ ಒಳಗಾಗದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಮೆಚ್ಚಬೇಕು. ಇವತ್ತು ಗೃಹ ಸಚಿವರು ಪರಮೇಶ್ವರ್ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸಾಂತ್ವನ ಹೇಳೋ ಕೆಲಸ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಮೃತ ರೇಣುಕಾಸ್ವಾಮಿ ನಿವಾಸ ಇದೆ, ಅಲ್ಲಿ ಅವರು ಸಾಂತ್ವನ ಹೇಳ್ತಾರೆ. ನೋಡಿ, ಆ ಹೆಣ್ಣು ಮಗಳನ್ನು ನೋಡಿ, ಹೊಟ್ಟೆ ಒಳಗೊಂದು ಮಗು ಇದೆ, ಗಂಡ ಇಲ್ಲ, ದುಡಿದು ತಿನ್ನೋವಂಥ ಕುಟುಂಬ. ಹೇಗನ್ನಿಸ್ತಾ ಇರ್ಬೋದು, ಎಷ್ಟು ದುಃಖದಲ್ಲಿರ್ಬೋದು, ಅವ್ರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇಣುಕಾಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ಕೊಡ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗಕ್ಕೆ ಪರಮೇಶ್ವರ್ ತೆರಳುತ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಇಡೀ ಕೇಸ್ನಲ್ಲಿ ಸರ್ಕಾರದ ಪಾತ್ರವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಯಾವ ಆಮಿಷಕ್ಕೆ, ಯಾರ ಒತ್ತಡಕ್ಕೆ ಒಳಗಾಗದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಮೆಚ್ಚಬೇಕು. ಇವತ್ತು ಗೃಹ ಸಚಿವರು ಪರಮೇಶ್ವರ್ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸಾಂತ್ವನ ಹೇಳೋ ಕೆಲಸ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಮೃತ ರೇಣುಕಾಸ್ವಾಮಿ ನಿವಾಸ ಇದೆ, ಅಲ್ಲಿ ಅವರು ಸಾಂತ್ವನ ಹೇಳ್ತಾರೆ. ನೋಡಿ, ಆ ಹೆಣ್ಣು ಮಗಳನ್ನು ನೋಡಿ, ಹೊಟ್ಟೆ ಒಳಗೊಂದು ಮಗು ಇದೆ, ಗಂಡ ಇಲ್ಲ, ದುಡಿದು ತಿನ್ನೋವಂಥ ಕುಟುಂಬ. ಹೇಗನ್ನಿಸ್ತಾ ಇರ್ಬೋದು, ಎಷ್ಟು ದುಃಖದಲ್ಲಿರ್ಬೋದು, ಅವ್ರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇಣುಕಾಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ಕೊಡ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗಕ್ಕೆ ಪರಮೇಶ್ವರ್ ತೆರಳುತ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಇಡೀ ಕೇಸ್ನಲ್ಲಿ ಸರ್ಕಾರದ ಪಾತ್ರವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಯಾವ ಆಮಿಷಕ್ಕೆ, ಯಾರ ಒತ್ತಡಕ್ಕೆ ಒಳಗಾಗದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಮೆಚ್ಚಬೇಕು. ಇವತ್ತು ಗೃಹ ಸಚಿವರು ಪರಮೇಶ್ವರ್ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸಾಂತ್ವನ ಹೇಳೋ ಕೆಲಸ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಮೃತ ರೇಣುಕಾಸ್ವಾಮಿ ನಿವಾಸ ಇದೆ, ಅಲ್ಲಿ ಅವರು ಸಾಂತ್ವನ ಹೇಳ್ತಾರೆ. ನೋಡಿ, ಆ ಹೆಣ್ಣು ಮಗಳನ್ನು ನೋಡಿ, ಹೊಟ್ಟೆ ಒಳಗೊಂದು ಮಗು ಇದೆ, ಗಂಡ ಇಲ್ಲ, ದುಡಿದು ತಿನ್ನೋವಂಥ ಕುಟುಂಬ. ಹೇಗನ್ನಿಸ್ತಾ ಇರ್ಬೋದು, ಎಷ್ಟು ದುಃಖದಲ್ಲಿರ್ಬೋದು, ಅವ್ರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರೇಣುಕಾಸ್ವಾಮಿ ಮನೆಗೆ ಪರಮೇಶ್ವರ್ ಭೇಟಿ ಕೊಡ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗಕ್ಕೆ ಪರಮೇಶ್ವರ್ ತೆರಳುತ್ತಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಇಡೀ ಕೇಸ್ನಲ್ಲಿ ಸರ್ಕಾರದ ಪಾತ್ರವನ್ನ ನಿಜಕ್ಕೂ ಮೆಚ್ಚಲೇಬೇಕು. ಯಾವ ಆಮಿಷಕ್ಕೆ, ಯಾರ ಒತ್ತಡಕ್ಕೆ ಒಳಗಾಗದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಮೆಚ್ಚಬೇಕು. ಇವತ್ತು ಗೃಹ ಸಚಿವರು ಪರಮೇಶ್ವರ್ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸಾಂತ್ವನ ಹೇಳೋ ಕೆಲಸ ಮಾಡ್ತಾರೆ. ಚಿತ್ರದುರ್ಗದಲ್ಲಿ ಮೃತ ರೇಣುಕಾಸ್ವಾಮಿ ನಿವಾಸ ಇದೆ, ಅಲ್ಲಿ ಅವರು ಸಾಂತ್ವನ ಹೇಳ್ತಾರೆ. ನೋಡಿ, ಆ ಹೆಣ್ಣು ಮಗಳನ್ನು ನೋಡಿ, ಹೊಟ್ಟೆ ಒಳಗೊಂದು ಮಗು ಇದೆ, ಗಂಡ ಇಲ್ಲ, ದುಡಿದು ತಿನ್ನೋವಂಥ ಕುಟುಂಬ. ಹೇಗನ್ನಿಸ್ತಾ ಇರ್ಬೋದು, ಎಷ್ಟು ದುಃಖದಲ್ಲಿರ್ಬೋದು, ಅವ್ರಿಗೆ ಸಾಂತ್ವನ ಹೇಳ್ತಾರೆ ಗೃಹ ಸಚಿವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.